ಇಲ್ಲಿ ಕಲ್ಪವೃಕ್ಷ ಕಾಯಿ ರಾಯರು ಹೇಳಿರೋದು ಕಾಯಿ ಕಟ್ಟಿ ಸಂಕಲ್ಪ ಮಾಡಿಸು ಅಂತ. ಅವ್ರಿಗೆ ಕಾಯಿ ಕೊಟ್ಟು ಇದನ್ನು ಹೇಳಿದಾಗ ನಾವು ಈ ಸೇವೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಅವ್ರಿಗೆ ಹೇಳಿದ್ವಿ ಈ ಥರ. ಅದು ಏನಕ್ಕೆ ಕಾಯಿ ಕಟ್ಟೋದು? ಕರ್ಮ ಬಂಧನ, ಕರ್ಮ ದಹನ. ಆ ಕರ್ಮ ದಹನ ಅಂದರೆ ಯಾವ ರೀತಿ ಕರ್ಮದಲ್ಲಿ ತುಂಬ್ತೀವೋ. ನಮ್ಮ ದೋಷ 108 ಇರ್ತದೆ. ಪಿತೃದೋಷ, ಸರ್ಪದೋಷ, ಭೂದೋಷ, ಸ್ತ್ರೀ ದೋಷ, ವಾಸ್ತು ದೋಷ, ವಾಮಾಚಾರ ದೋಷ, ಎಲ್ಲ ದೋಷಗಳು. ಅದರಲ್ಲಿ ಯಾವ ದೋಷ ಪ್ರಬಲವಾಗಿ ನಿಮಗೆ ಕಾಡ್ತಾ ಇದೆಯೋ ಆ ದೋಷ ನಿಮ್ಮಿಂದ ನೀವು ದಹನ ಮಾಡೋದು. ಆ ಕಾಯಿ ಹಿಡ್ಕೊಂಡು ಅದಕ್ಕೆ ದೀಪ ಹಚ್ಚಿ ಸೇವೆ ಮಾಡಿ ಆ ಕಾಯಿನ ಕೊನೆಯಲ್ಲಿ ಮುಗಿದಾದ ಮೇಲೆ ಹೋಮಕ್ಕೆ ಸಮರ್ಪಣೆ ಮಾಡಿದ್ರೆ ಪೂರ್ಣಾವತಿ ಸಮಯಕ್ಕೆ ಆ ಕಾಯಿ ನೀವು ಹಾಕಿದ್ರೆ ಯಜ್ಞ ದೇವರು ಆ ಕಾಯಿನ ಸ್ವೀಕಾರ ಮಾಡಿ ನಿಮ್ಮ ಸಮಸ್ತ ದೋಷನ ದಹನ ಮಾಡ್ತಾರೆ.